ನಮಸ್ತೆ, ನಾನು ನಿಮ್ಮ ಮಿಸ್ಟರ್ ರಕ್ಷ್. ನಾನಿವತ್ತು ಮಂತ್ರಾಲಯಕ್ಕೆ ಹೊರಟುವಾಗ ಮುಂಚೆ ನಮ್ಮಮ್ಮ ತುಳಸಿ ಗಿಡಕ್ಕೆ ನಮಸ್ತೆ ಹಾಕೊಂಡು ಹೋಗೋ ಒಳ್ಳೇದಾಗುತ್ತೆ ಅಂತ ತುಳಸಿ ಗಿಡಕ್ಕೆ ನಮಸ್ತೆ ಹಾಕೊಂಡು ನಮ್ಮಮ್ಮಂಗೆ ಒಂದು ಬಾಯಿ ಹೇಳಿ ಅಲ್ಲಿಂದ ಯಲ್ಲಾಪುರ ಆಟೋ ಸ್ಟ್ಯಾಂಡಿಗೆ ಬಂದು ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಹೋಗೋ ದಾರಿ ಮಧ್ಯದಲ್ಲಿ ನಾನು ನಣ್ಣಲ್ಲಿಟ್ಟಿದ್ದ ಕುಂಕುಮ ಬಿಸಿಲಿನ ಇದಕ್ಕೆ ಸೆಕೆಯಾಗಿ ಹರಿದು ಹೋಗ್ತಾಯಿತ್ತು. ಅದನ್ನು ಒರೆಸ್ಕೊಂಡು ಕೋಟೆ ಆಂಜನೇಯಂಗೆ ಒಂದು ಕೈ ಮುಕ್ಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಬಸ್ ಸ್ಟ್ಯಾಂಡಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಾ ಇದ್ದ. ಅವನ್ನ ಕರ್ಕೊಂಡು ಅಲ್ಲಿಂದ ಬೆಂಗಳೂರು ಕಡೆ ಬಸ್ ಹತ್ಕೊಂಡು ಕೂತ್ಕೊಂಡೆ. ತುಮಕೂರಿಂದ ಬೆಂಗಳೂರಿಗೆ ಬಂದು ನಾವು ಗೌರ್ಮೆಂಟ್ ಬೆಳೆದಲ್ಲಿ ಇಳ್ಕೊಂಡು ಅಲ್ಲಿಂದ ನಮ್ಮ ಮೆಟ್ರೋ ಹತ್ಕೊಂಡು ಬೈಯಪ್ಪನಹಳ್ಳಿ ಕಡೆ ಹೊರಟ್ವಿ. ಬೈಯಪ್ಪನಹಳ್ಳಿ ಕಡೆಯಿಂದ ಹೋಗಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನಲ್ಲಿ ನಾವು ಹೋಗ್ಬೇಕಾಗಿದ್ದಂಥ ಒಂದೇ ಭಾರತ್ ಟ್ರೈನು ಆಲ್ರೆಡಿ ಬಂದು ನಿಂತಿತ್ತು. ಅದನ್ನು ಹತ್ಕೊಂಡು ನಮ್ಮ ಸೀಟ್ನ ಹುಡ್ಕೊಂಡು ನಮ್ಮ ಸೀಟಲ್ಲಿ ಕರೆಕ್ಟಾಗಿ ಕುತ್ಕೊಂಡ್ಮೇಲೆ ಟ್ರೈನವರು ನ್ಯೂಸ್ ಪೇಪರ್ ಓದ್ತೀರಾ ಅಂತ ನ್ಯೂಸ್ ಪೇಪರ್ ಕೊಟ್ಟರು. ನಮ್ಮ ಹುಡುಗ ಓದೋಕ್ಕೆ ಬಂದಿಲ್ಲ ಅಂದರು, ಕರೆಕ್ಟಾಗಿ ಓದ್ಕೊಂಡು ಆಮೇಲೆ ಚೆಕಿಂಗ್ನವ್ರು ಬಂದರು. ಅವರಿಗೆ ನಮ್ಮ ಟಿಕೆಟ್ನ ತೋರಿಸ್ಕೊಂಡು ಹಂಗೆ ಮುಂದೆ ಹೊರಟು. ಹೋಗೋ ಮಧ್ಯದಲ್ಲಿ ಕಿಯಾ ಕಾರ್ ರೆಡಿ ಮಾಡೋ ಕಾರ್ಖಾನೆ ನೋಡ್ಕೊಂಡು ಮುಂದೆ ಹೊರಟು. ಟ್ರೈನಲ್ಲಿ ನಮ್ಗೆ ಯಾರೂ ಪರಿಚಯ ಇಲ್ಲ, ಆದರೂ ಒಂದು ಹುಡುಗ ಪರಿಚಯ ಆದ. ಅವನ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಂಗೆ ಮಂತ್ರಾಲಯ ಕಡೆ ಹೊರಟು. ಹಿಂಗೋ ಟೈಮ್ ಪಾಸ್ ಮಾಡಿ ಫೈನಲಿ ಮಂತ್ರಾಲಯ ರಸ್ತೆ ಬಂದು ಇಳ್ಕೊಂಡ್ವಿ. ಅಲ್ಲಿಂದ ಆಟೋ ಹತ್ಕೊಂಡು 50 ರೂಪಾಯಿ ಕೊಟ್ಟು ಮಂತ್ರಾಲಯ ಕಡೆ ಹೊರಟು. ಹೋಗೋ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಧೂಳು, ಅದಕ್ಕೆ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡ್ವಿ. ಅಲ್ಲಿಂದ ಮಂತ್ರಾಲಯಕ್ಕೆ ಬಂದು ರೂಮ್ನ ಮಾಡಿ ರೂಮಲ್ಲಿ ಫಸ್ಟ್ ಫ್ರೆಶ್ ಅಪ್ ಆಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದ ಕಾರಣ ಮೊದಲು ಹೋಟ್ಲ ಹೊಡ್ಕೊಂಡು ಹೊರಟ್ವಿ. ಹೋಟ್ಲಲ್ಲಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಬೃಂದಾವನದ ಕಡೆ ಹೋಗಿ ಬರೋಣ ಅಂತ ಬೃಂದಾವನದ ಕಡೆ ಹೋದೋ. ಬೃಂದಾವನದಲ್ಲಿ ಮಲ್ಕೊಂಡಿದ್ದ ಭಕ್ತಾದಿಗಳು ನೋಡಿ ನಮ್ಗನ್ಸಿದ್ದು ಒಂದೇ, ರಾಘವೇಂದ್ರ ಸ್ವಾಮಿ ಇಲ್ಲಿ ಮಾಡ್ಕೊಂಡ್ರೆ ಬಂದು ಮಧ್ಯರಾತ್ರಿ ಬಂದು ಭಕ್ತಾದಿಗಳನ್ನ ನೋಡ್ಕೊಂಡು ಹೋಗ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರಿಗೆಲ್ಲ ನೋಡಿಕೊಂಡು ಅಲ್ಲಿಂದ ವಾಪಸ್ ರೂಮಿಗೆ ಬಂದು ಮಲ್ಕೊಂಡೆ.